ಏನೇ ಇವಳೆ ರೆಡಿಯಾದ? ಏ ಬಾರಮ್ಮ, ಬೇಗ ಹೊತ್ತಾಯಿತು. ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರಲ್ವಾ, ನಮ್ಮಿಂದ ಲೇಟ್ ಆಗೋದು ಬೇಡ, ಬೇಗ ಹೋಗೋಣ. ಹಾಂ, ಕೇಳಿಸ್ತಿದೆ ತಾನೇ? ಏನು ಮಾಡ್ತಾ ಇದ್ದಾಳೆ ಇವಳು ಇನ್ನೂ? ಹಾಂ ರೀ, ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ. ಏನು ಮಾಡ್ತಾ ಇದೀಯಾ ಇನ್ನೂ? ರೀ, ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ಹೋಗಿ ಬನ್ನಿ ರೀ ನೀವು, ನಾನಿಲ್ಲೇ ಇರ್ತೀನಿ ಪ್ಲೀಸ್. ಏನೋ ತಮಾಷೆ ಮಾಡ್ತಿದ್ದೀಯಾ? ನೀನು ಬಿಟ್ಟು ನಾನು ಹೋಗೋದ? ಚಾನ್ಸೇ ಇಲ್ಲ. ತಲೆ ಮೇಲೆ ತಲೆ ಬೀಳಿ. ನೀನು ಬಂದರೆ ನಾನು ಹೋಗೋದು, ಇಲ್ಲ ಅಂದರೆ ಇಲ್ಲೇ ಅಷ್ಟೇ. ಹಠ ಮಾಡಬೇಡಿ ರೀ, ನೀವು ಚಿಕ್ಕ ಮಕ್ಕಳು ಥರ ಏನಕ್ಕೆ ಹಠ ಮಾಡ್ತಿದ್ದೀರಾ? ಹೋಗಿ ಬನ್ನಿ ಪ್ಲೀಸ್, ನಾನಿಲ್ಲೇ ಇರ್ತೀನಿ ಅಂತ ಹೇಳಿದೆ ಅಲ್ವಾ. ನನ್ನ ಮೇಲೆ ಆಣೆ ಮಾಡಿ ಹೇಳು, ಏಕೆ ನಿನಗಿಷ್ಟ ಇಲ್ಲ ಅಂತ. ಆಮೇಲೆ ಬೇಕಿದ್ರೆ ನಾನು ಹೋಗ್ತೀನಿ. ಥೂ, ಬಿಡ್ತು ಅನ್ನಿ. ನಿಮ್ಮ ಮೇಲೆ ಆಣೆ ಮಾಡೋದಾ? ನಾನು ಮಾಡೋದಿಲ್ಲಪ್ಪ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಯಾರಾದರೂ ಆಣೆ ಮಾಡ್ತಾರೆ ಅಂದರೆ ಸುಮ್ಮನೆ ಹೋಗಿದ್ದು ಬನ್ನಿ, ಹೋಗಿ. ಇಲ್ಲ ಕಣೆ, ನಿನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನಿನಗೆ ಬೇಡ ಅಂದಮೇಲೆ ನನಗೆ ಯಾಕೆ ಬೇಕು ಹೇಳು? ಅಷ್ಟಕ್ಕೂ ಅದು ನಿಮ್ಮನೆ ಫಂಕ್ಷನ್ನು. ನೀನೇ ಬರಲ್ಲ ಅಂದರೆ ನಾನೇ ಹೇಗೆ ಹೋಗೋಕ್ಕಾಗುತ್ತೆ ಹೇಳು? ನನ್ನ ಅಣ್ಣ ತಮ್ಮ ನಿಮ್ಮನ್ನು ಚೆನ್ನಾಗೇ ನೋಡ್ಕೋತಾರೆ. ಹೋಗಿರಿ ಪ್ಲೀಸ್, ಹೋಗಿ ಬನ್ನಿ, ಇಲ್ಲ ಅನ್ಬೇಡಿ ಆಯಿತಾ? ಅವರು ಚೆನ್ನಾಗಿ ನೋಡ್ಕೋತಾರೆ ಅಂತ ನನಗೂ ಗೊತ್ತು. ಆದರೆ ನೀನು ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ನಾನೇನು ಹೇಳಲಿ? ಅದು ಅಲ್ಲದೆ ನಮ್ಮ ಮುದ್ದು ಹುಡುಗಿನ ಹುಟ್ಟಿದ ದಿವಸ ಬೇರೆ. ನಿನಗೆ ಮನಸ್ಸಾದರೂ ಹೇಗೆ ಬರುತ್ತೆ ಹೇಳು ಬರಲ್ಲ ಅನ್ನೋದಕ್ಕೆ? ಅದೇ ರೀ, ನನಗೂ ಕಷ್ಟ ಆಗ್ತಿರೋದು. ಆ ಚಾಮುಂಡಿ ತಾಯಿಗೆ ಇನ್ನೂ ನಮ್ಮ ಮೇಲೆ ಕರುಣೆನೇ ಬರಲಿಲ್ಲ. ಅವಳನ್ನು ನಂಬಿ ಪೂಜೆ ಮಾಡಿದ್ರು ಇನ್ನೂ ಒಂದು ವಂಶದ ಕುಡಿಯನ್ನು ನಮ್ಗೆ ಕೊಟ್ಟಿಲ್ವಲ್ರಿ. ಏನು ಮಾಡಲಿ ಹೇಳಿ ನಾನು? ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಆ ತಾಯಿ ಮೇಲೆ ಭಾರ ಹಾಕಿದ್ದೀವಿ, ನೋಡೋಣ ಇರು ಅವಳು ಏನು ಮಾಡ್ತಾಳೆ ಅಂತ. ಒಳ್ಳೆಯವರಿಗೆ ಆ ತಾಯಿ ತುಂಬ ಪರೀಕ್ಷೆ ಮಾಡ್ತಾಳೆ ರೀ. ನನಗಂತೂ ಮುಖ ಇಲ್ಲ, ಎಲ್ಲೂ ಬರೋದಕ್ಕಾಗಲ್ಲ. ಈ ಜನ ಕೇಳೋ ಒಗಟು ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ರೀ. ಅವರು ಚುಚ್ಚಿ ಚುಚ್ಚಿ ಕೇಳೋ ಪ್ರಶ್ನೆಗಳಿಗಂತೂ ನನಗೆ ಒಂಥರ ಆಗುತ್ತೆ. ಅವ್ರು ಹೇಳೋ ಮಾತು ಕೇಳಿ ನನ್ನ ಹತ್ರ ಉತ್ತರ ಇಲ್ವೇನೋ ಅನ್ನೋ ಅಷ್ಟು ಬೇಸರ ಆಗುತ್ತೆ ರೀ. ದಯವಿಟ್ಟು ನೀವು ಹೋಗಿ ಬನ್ನಿರಿ. ಸಮಾಧಾನ ಮಾಡ್ಕೊ. ಜನಗಳ ಮಾತಿಗೆ ನೀನು ಹೇಗೆ ತಲೆ ಕೆಡಿಸ್ಕೊತೀಯ? ನಾನಿಲ್ವಾ? ನೀವು ಏನು ಮಾತಾಡೋಕ್ಕಾಗುತ್ತೆ ಹೇಳಿ? ಬಂಜೆ ಅನ್ನೋ ಕೆಟ್ಟ ಹೆಸರು ನಾನು ಹೊರಬೇಕು. ಮಕ್ಕಳಿಲ್ಲ ಅಂತ ನಿಂದಿಸೋ ಈ ಜನಕ್ಕೆ ನನ್ನ ನೋವು ಎಲ್ಲಿ ಅರ್ಥ ಆಗುತ್ತೆ ಹೇಳಿ? ಅವತ್ತು ಅಳಿಯ ಅಂತ ಎದ್ದು ಮುತ್ತಾಡೋಕೆ ಹೋದೆ, ಆದರೆ ಅವನನ್ನು ನನ್ನ ಹತ್ರ ಬರೋದಕ್ಕೆ ಬಿಟ್ಟಿಲ್ಲ ರೀ. ಈ ನೋವನ್ನು ನಾನು ಹೇಗೆ ಸಹಿಸಲಿ, ಹೇಗೆ ಬದುಕಲಿ ಹೇಳಿ? ಆ ಚಾಮುಂಡೇಶ್ವರಿಗೆ ಇನ್ನೂ ಎಷ್ಟು ಕಾಲ ಪರೀಕ್ಷೆ ಮಾಡಬೇಕು ಅಂತ ಅನಿಸುತ್ತೋ ನಮ್ಮನ್ನು ಗೊತ್ತಿಲ್ಲ ನನಗೆ. ನೋಡೋಣ, ಆ ತಾಯಿ ಯಾವಾಗ ಕರುಣಿಸ್ತಾಳೋ, ಯಾವಾಗ ನಮಗೆ ಒಳ್ಳೆಯ ಕಾಲ ಬರುತ್ತೋ ನೋಡೋಣ ಬಿಡು. ಒಳ್ಳೆ ಕಾಲ ಯಾವಾಗ? ಸತ್ತಾಗ ಬರುತ್ತೆ ಅಷ್ಟೆ. ತು ಬಿಡ್ತು ಅನ್ನು. ಮಕ್ಕಳಿಲ್ಲ ಅಂತ ಸಾಯೋ ಯೋಚನೆ ಯಾಕೆ ಮಾಡಬೇಕು? ಇರೋ ಮಕ್ಕಳೆಲ್ಲ ಏನೋ ಅವರ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ? ಯಾರೂ ನೋಡ್ಕೋತಿಲ್ಲ. ಈ ಸುಖಕ್ಕೆ ಮಕ್ಕಳು ಯಾಕೆ ಬೇಕೆ? ಹಾಗೆ ನೋಡಿಕೊಂಡಿದ್ರೆ ಈ ಅನಾಥಾಶ್ರಮಗಳ ಸಂಖ್ಯೆ ಇನ್ನೂ ಸ್ವಲ್ಪ ಕಡಿಮೆನಾದರೂ ಆಗ್ತಿತ್ತು. ನಿಮ್ಗೆ ಅರ್ಥ ಆಗಲ್ಲ ರೀ. ಹೆಣ್ಣಿನ ಜನ್ಮ ಪೂರ್ತಿ ಆಗೋದೇ ತಾಯ್ತನದಿಂದ ರೀ. ನಿಮಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಬಿಡಿ. ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ದೀಯಾ? ಈ ಜಗತ್ತಿನಲ್ಲಿ ಎಷ್ಟೋ ಅನಾಥ ಮಕ್ಕಳಿದ್ದಾವೆ ಪಾಪ. ಅವುಗಳಿಗೆ ಹುಟ್ಟಿಸ್ತೋರು ಯಾರು ಅಂತಲೇ ಗೊತ್ತಿಲ್ಲ. ನಮ್ಮಂಥ ಮಕ್ಕಳಿಲ್ಲದ ಈ ಗಂಡ ಹೆಂಡತಿಗೆ ಅವರೇ ಆಶಾಕಿರಣವಾಗಿ ಬರ್ಬೋದಲ್ವಾ? ಯಾಕೆ ನಾವು ಅನಾಥ ಮಗುವನ್ನು ದತ್ತು ತಗೋಬಾರ್ದು? ಯೋಚನೆ ಮಾಡು. ಅವುಗಳಿಗೂ ಒಂದು ಜೀವನ ಸಿಗುತ್ತೆ, ನಮಗೂ ಖುಷಿ ಸಿಗುತ್ತಲ್ವ ಲೈಫಲ್ಲಿ. ಹೌದಲ್ವಾ? ಛೇ, ನನ್ನ ಮಂಕು ಬುದ್ಧಿಗಿಷ್ಟು. ನನಗಿಷ್ಟು ದಿವಸ ಅದು ಒಳಿಲೇ ಇಲ್ಲ ನೋಡಿ. ನನ್ನ ಹಾಗೆ ಮಕ್ಕಳಿಲ್ಲ ಅಂತ ಸಾಯೋ ಯೋಚನೆ ಮಾಡೋರಿಗೆ ಇದು ಸರಿಯಾದ ಸಲಹೆ. ಇವತ್ತೇ ಅನಾಥಾಶ್ರಮಕ್ಕೆ ಹೋಗಿ ಮಗುನ ದತ್ತು ತಗೊಳ್ಳೋಣ ರೀ, ಏನಂತೀರಾ? ಸರಿ ಬಾ. ಎಲ್ರಿಗೂ ನಮ್ಮ ಬುದ್ಧಿನೇ ಬಂದ್ಬಿಟ್ರೆ ಈ ಸಮಾಜ ಎಷ್ಟು ಸುಂದರವಾಗಿರುತ್ತಲ್ವಾ? ನಮ್ಮ ಹಾಗೆ ಮಕ್ಕಳಿಲ್ಲ ಅಂತ ಯೋಚನೆ ಮಾಡೋರಿಗೆ ಏಕೆ ಈ ಅನಾಥ ಮಕ್ಕಳಾಗಿ ಬರಬಾರ್ದು? ಯೋಚನೆ ಮಾಡಿ
ಎಲ್ಲರೂ ಕೂಡ ಸರಿಯಾದ ದಾರಿಲಿ ನಡೆದ್ರೆ ಈ ಬಂಜೆತನಕ್ಕೆ ಮುಕ್ತಿ ಸಿಗುತ್ತಲ್ವಾ? ಎಲ್ಲರೂ ಸುಖದಿಂದ ಬಾಳ್ಬೋದಲ್ವಾ? ನಾವಂತೂ ಟ್ರೈ ಮಾಡ್ತಿದ್ದೀವಿ, ನೀವು ಮಾಡ್ತೀರ ಅನ್ನೋ ನಂಬಿಕೆ ನಮಗಿದೆ. ಖಂಡಿತವಾಗಿಯೂ ಮಾಡ್ತಾರೆ ಬಿಡ್ರಿ.